टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹೌದು, ನಿನ್ನೆ ವಿಮಾನಯಾನ ಸಚಿವರಿಗೆ ನಾನು ಮತ್ತು ನನ್ನ ಹಿರಿಯ IDD ಮತ್ತು KSIDCಯ ಅಧಿಕಾರಿಗಳು ಭೇಟಿಯಾಗಿ ಸಚಿವರ ಜೊತೆ ಭಾಳ ಸುದೀರ್ಘವಾಗಿ ಅನೇಕ ರಾಜ್ಯದ ವಿಮಾನ ನಿಲ್ದಾಣಗಳ ಬಗ್ಗೆ ಇನ್ನಿತರ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇನೆ. ಪ್ರಮುಖವಾಗಿ ನಾವು ಬೆಂಗಳೂರಿನ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈಗಾಗಲೇ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವ್ರ ಬಗ್ಗೆ ಇನ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಶೀಘ್ರದಲ್ಲೇ ನಮಗೆ ಅದನ್ನು ಆ ವರದಿಯನ್ನು ಕೊಡಿ, ಆ ವರದಿ ಆಧರಿಸಿ ನಾವು ಮುಂದೆ ಕ್ರಮಗಳನ್ನ ಕೈಗೊಳ್ತೀವಿ. ನಾವು ಎಕ್ಸ್ಪರ್ಟ್ಸನ್ನ ಇದು ಮಾಡಬೇಕು, ಅವ್ರಿಗೆ ಅದು ಕೊಟ್ಟು ವಯಬಿಲಿಟಿ ಫಿಸಿಬಿಲಿಟಿ ಸ್ಟಡೀಸ್ ಮಾಡಬೇಕಾಗ್ತದೆ. ಹೀಗೆಲ್ಲ ಪ್ರಕ್ರಿಯೆಗಳಿದಾವೆ, ಅದಕ್ಕೆ ಬೇಗ ಕೊಡಿ ಅಂತ ಅದನ್ನು ಕೂಡ ಅವರು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವ್ರನ್ನೂ ಕೂಡ ಕರೆಸಿದರು. ಕೆಲವೊಂದು ವಿಚಾರಗಳನ್ನ ಅವರು ಹೇಳಿದ್ದಾರೆ, ನಾವು ಬಹಿರಂಗಪಡಿಸೋಕ್ಕಾಗೋದಿಲ್ಲ. ಅವರು ಅದನ್ನ ಕೊಟ್ಟ ಮೇಲೆ ನಾಳೆ ನಾವು ಸೋಮವಾರ ಒಂದು ಮೀಟಿಂಗ್ ಇದೆ, ಸೋಮವಾರ ಮಂಗಳವಾರ, ಮತ್ತು ಮುಖ್ಯಮಂತ್ರಿಗಳು ಕೂಡ ಸ್ವಲ್ಪ ಚರ್ಚಿಸಬೇಕಾಗುತ್ತೆ ಕೆಲವು ವಿಚಾರಗಳಿದ್ದಾವೆ. ಎರಡನೇದಾಗಿ ಮೈಸೂರಿನ ವಿಚಾರದಲ್ಲಿ ನಾವು ಮಾತಾಡಿದ್ದೀವಿ. ಶಿವಮೊಗ್ಗ ವಿಮಾನ ನಿಲ್ದಾಣ, ವಿಜಯಪುರ ವಿಮಾನ ನಿಲ್ದಾಣ ಏನು ಕೋರ್ಟ್ನಲ್ಲಿದೆ. ಆಮೇಲೆ ಹಾಸನ ಬಗ್ಗೆ ನಾವು ಮಾತಾಡಿದ್ದೀವಿ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಕೆಲವೊಂದು ವಿಚಾರಗಳನ್ನ ಹೇಳಿದ್ದಾರೆ. ಅವೆಲ್ಲವೂ ಕೂಡ ನಾವು ಸೋಮವಾರ ಅವರು ಏರ್ಪೋರ್ಟ್ ಆಫ್ ಇಂಡಿಯಾಗೆ ಒಪ್ಪಿಸಿ ನೀವು ಅಂತನ್ನೋದನ್ನು, ಇವೆಲ್ಲ ಏರ್ಪೋರ್ಟ್ಸ್ ಒಪ್ಪಿಸಿದ್ರೆ ನಾವು ಅದನ್ನು ಸುಗಮವಾಗಿ ನಡೆಸ್ತೀವಿ. ಮತ್ತು ಏನಾದರೂ ನೀವು ಅಪಾರ್ಟ್ ಫ್ರಮ್ ಲ್ಯಾಂಡು ಇನ್ಫ್ರಾಸ್ಟ್ರಕ್ಚರ್ ಖರ್ಚು ಮಾಡಿದರೆ ಅದನ್ನು ರೀಂಬರ್ಸ್ ಮಾಡೋಂಥದ್ದು ಮಾಡ್ತೀವಿ. ಎಲ್ಲವೂ ಕೂಡ ಇದಾವೆ, ವಿಚಾರಗಳಿದ್ದಾವೆ. ಅದನ್ನು ನಾನು ಒಬ್ಬನೇ ನಿರ್ಣಯ ತೊಗೊಳಕ್ಕಾಗೋದಿಲ್ಲ. ಅದನ್ನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಾವು ರಾಜ್ಯದ ಹಿತದೃಷ್ಟಿಯಿಂದ ಭಾಳ ಒಳ್ಳೆಯ ಮೀಟಿಂಗ್ ಆಗಿದೆ ನಿನ್ನೆ. ವೆರಿ ಹ್ಯಾಪಿ ಅಬೌಟ್ ದ ಮೀಟಿಂಗ್. ಭಾಳಷ್ಟು ಸಕಾರಾತ್ಮಕವಾಗಿ ಅನೇಕ ವಿಚಾರಗಳ ಬಗ್ಗೆ ಅವರು ಸಲಹೆಗಳನ್ನು ಕೊಟ್ಟರು. ಈ ರೀತಿ ಮಾಡಿದರೆ ಇದು ಆಗ್ತದೆ, ಸಾಧಕ ಬಾಧಕ ನಾವು ಕೂಡ ವಿಚಾರ ಮಾಡಿಕೊಂಡಿದ್ದೀವಿ. ಇದೆಲ್ಲವೂ ಕೂಡ ಭಾಳ ಸ್ಪಂದನೆಯನ್ನು ಕೂಡ ಅವ್ರು ಮಾಡಿದ್ದಾರೆ. ಹೀಗಾಗಿ ಸೋಮವಾರ ಮಂಗಳವಾರ ನಾವು ಒಂದು ಇಂಟರ್ನಲ್ ಮೀಟಿಂಗ್ ಮಾಡ್ಕೋತೀವಿ. ಮೀಟಿಂಗ್ ಮಾಡಿಕೊಂಡು ಆಮೇಲೆ ಮುಖ್ಯಮಂತ್ರಿಗಳಿಗೆ ನಾವು ಎಲ್ಲ ವಿವರಣೆಯನ್ನು ಕೊಟ್ಟು ಅವರ ಸಲಹೆ ಮಾರ್ಗದರ್ಶನ ನಿರ್ಧಾರಗಳ ಬಗ್ಗೆ ಇಟ್ಕೊಂಡು ಮುಂದೆ ನಾವು ಇನ್ನೊಂದು ಮೀಟಿಂಗನ್ನು ಅಥವಾ ನಾವು ಅವ್ರಿಗೆ ನಮ್ಮ ಇದನ್ನು ನಿಲುವನ್ನು ಅವ್ರಿಗೆ ನಾವು ತಿಳಿಸುವಂಥ ಕೆಲಸ ಮಾಡ್ತೀವಿ. ಅದೇ ಅವ್ರು ತಿಳಿಸ್ಬೇಕು, ಅದಕ್ಕೆ ಹೇಳಿದವರು ಕಳಿಸ್ತೀನಿ ಅಂತ ಹೇಳಿ, ಅದಕ್ಕೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಕಳಿಸ್ತೀವಿ ಅಂತ ಆದರೆ ಏರ್ಪೋರ್ಟ್ ಆಫ್ ಇಂಡಿಯಾ ಆದರೆ ಈಗಾಗಲೇ ಮೊಕ್ಕಕ್ಕೆ ಬಂದಿದೆ. ಏರ್ಪೋರ್ಟ್ ಆಫ್ ಅಥಾರಿಟಿಯಿಂದ ಮಿನಿಸ್ಟರ್ ಆಫ್ ಸಿವಿಲ್ ಏವಿಯೇಷನ್ ಮೊಕ್ಕ ಅಂತೀವಿ ನಾವು, ಅದಕ್ಕೆ ಮಿನಿಸ್ಟರ್ ಆಫ್ ಸಿವಿಲ್ ಏವಿಯೇಷನ್ಗೆ ಬಂದಿದೆ. ಅವರಿಂದ ನಮ್ಗೆ ಬರಬೇಕು. ನಾನು ಒಂದು ಈಗ ನಿಮ್ಮ ಮೂಲಕ ಹೇಳಿ ಬಯಸ್ತೇನೆ, ಬೆಂಗಳೂರಿನ 2ನೇ ಏರ್ಪೋರ್ಟ್ ಅಲ್ಲದೆ ಮೈಸೂರು ಏರ್ಪೋರ್ಟ್ಗೆ ಏನು ಒಳ್ಳೆಯದಾಗ್ತದೆ, ಶಿವಮೊಗ್ಗ ಏರ್ಪೋರ್ಟು, ವಿಜಯಪುರ ಏರ್ಪೋರ್ಟು, ಹಾಸನ್ನು, ಈ ಎಲ್ಲ ಕೂಡ ಗುಲ್ಬರ್ಗಾದನ್ನು ಕೂಡ ನಾವು ರಿವಿಸಿಟ್ ಮಾಡಲಿಕ್ಕೆ ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸಿದ್ರು. ಎಷ್ಟರ ಮಟ್ಟಿಗೆ ಅದು ಸಫಲ ಆಗ್ತೀವಿ ಗೊತ್ತಿಲ್ಲ, ಯಾಕಂದರೆ ಆಗಿ ಹೋಗಿಬಿಟ್ಟಿದೆ, ಈಗಾಗಲೇ ಅದು ಟ್ರಾನ್ಸ್ಫರ್ ಆಗಿ ಹೋಗಿಬಿಟ್ಟಿದೆ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಚರ್ಚೆ ಮಾಡಿದ್ದೀವಿ. ಸಚಿವರು ಭಾಳ ಸಕಾರಾತ್ಮಕವಾಗಿದ್ದರು. ಅವರಾಗಿಯೇ ಅನೇಕ ನಮಗೆ ವಿಷಯಗಳನ್ನ ತಿಳಿಸಿ, ಈ ರೀತಿ ನೀವು ಮಾಡಿದರೆ ನೋಡಿ ನಿಮಗೂ ಸ್ಟೇಟಿಗೂ ಲಾಭ ಆಗುತ್ತೆ, ಎಲ್ಲ ರೀತಿಯಿಂದ ಆಗ್ತದೆ ಅಂತ ಅವರು ಕೂಡ ಮಾತನಾಡಿದ್ದಾರೆ. ಸೊ ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಮ್ಮ ಇಂಟರ್ನೆಟ್ ಮೀಟಿಂಗ್ ಮುಗಿಸಿ ಮುಖ್ಯಮಂತ್ರಿಗಳಿಗೆ ಅದನ್ನೆಲ್ಲನೂ ಕೂಡ ವಿವರಣೆಯನ್ನು ಕೊಟ್ಟು ಅವ್ರ ಸಲಹೆ ಪಡ್ಕೊಂಡು ಮುಂದೆ ನೋಡ್ತೀವಿ.